ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಹೌದು ಅಕ್ಕ, ಪ್ರೀತಮ್ ಇದ್ದಿದ್ರೆ ಈ ಜೇನ್ ಗೂಡು ಕಂಪ್ಲೀಟ್ ಆಗ್ತಿತ್ತು. ಅವನಿಲ್ಲ ಅಂದ್ರೆ ಈ ಒಗ್ಗಟ್ಟಿಗೆ ಒಂದು ಬೆಲೆನೇ ಇರಲ್ಲ. ನೀ ಹೇಳ್ತಿರೋದ್ರಲ್ಲಿ ನಿಜ ಇದೆ ಅಕ್ಕ. ನಾವು ಒಂದು ಕೆಲಸ ಮಾಡೋಣ, ಅವ್ನಿಗೆ ಫೋನ್ ಮಾಡಿ ಅವ್ನ ಕೆಲಸಗಳನ್ನೆಲ್ಲ ಬೇಗ ಮುಗಿಸಿ ವಾಪಸ್ ಬರಕ್ಕೆ ಹೇಳೋಣ. ಹೌದು ಅದಕ್ಕೆ ನೀವ್ ಆ ವಿಷಯದ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಕಾವೇರಿ ಹತ್ರ ಮಾಂತ್ರಿಕ ಶಕ್ತಿ ಇದೆ, ಅದ್ರಿಂದ ತಾನೇ ನಮ್ಮೆಲ್ರನ್ನು ಒಂದ್ ಮಾಡಿದ್ದು. ಇನ್ನು ಪ್ರೀತು ವಿಷಯ ಹೇಳಿದ್ರೆ ಅವನು ಇಲ್ಲಿಗೆ ಹೇಗಾದ್ರೂ ಮಾಡಿ ಬರೋ ತರ ಮಾಡೇ ಮಾಡ್ತಾಳೆ. ಎಸ್, ಆ ಕಾವೇರಿ ಅವಳ ಮನೆಗೆ ಹೋಗಿದ್ದಾಳೆ. ಅವಳು ಬರ್ತಾ ಇದ್ದ ಹಾಗೆ ಅವಳಿಗೆಲ್ಲ ವಿಷಯನೂ ತಿಳಿಸೋಣ. ಕಾವೇರಿ ಬಾ ಕಂದ, ಬಾ ಅಮ್ಮ, ಬಾ ಕಂದ. ಅಮ್ಮ ಬಾ, ಕೂತ್ಕೋ ಕೂತ್ಕೋ. ಏನಮ್ಮ ಫೋನ್ ಮಾಡ್ದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ನಿನ್ ಮುಖದಲ್ಲಿರೋ ಸಂತೋಷನ ನೋಡ್ತಾ ಇದ್ರೆ ನನಗಂತೂ ಕುತೂಹಲನ ತಡಿಯಕ್ಕೆ ಆಗ್ತಾ ಇಲ್ಲ. ಆ ವಿಷಯ ಏನು ಅಂತ ಹೇಳಮ್ಮ. ಹೇಳ್ತೀನಿ ತಡಿಯಮ್ಮ. ಪೂರ್ಣಿ, ಹಾ, ಕಾವೇರಿ ಬಂದಿದ್ದಾಳೆ, ಸ್ವೀಟ್ ತಗೊಂಡ್ ಬಾ. ಸರಿ ಅಮ್ಮ. ಹಾಗೆ ಆ ದಿನ ಕರ್ಕೊಂಡ್ ಬಾ. ಅಮ್ಮ ಸ್ವೀಟ್ ಯಾಕೆ? ಅಲ್ಲ ಆ ದಿನ ಯಾಕೆ ಕರೀತಾ ಇದ್ಯಾ? ಅಮ್ಮ ಸಸ್ಪೆನ್ಸ್ ಸಾಕು, ವಿಷಯ ಏನು ಅಂತ ಹೇಳು. ಇಷ್ಟೊತ್ ಕಾದಿದ್ಯಾ, ಇನ್ನೊಂದ್ ನಿಮಿಷ ಇರಮ್ಮ. ಬಾ ಕಂದ, ಕಾವೇರಿಗೆ ಸ್ವೀಟ್ ಕೊಡು. ಕಾವೇರಿ ತಗೋ, ಬಾಯ್ ಸಿಹಿ ಮಾಡ್ಕೊ. ಅಮ್ಮ ಈಗ್ಲಾದ್ರೂ ವಿಷಯ ಹೇಳು. ಪೂರ್ಣಿ ಹೇಳಮ್ಮ. ಇಲ್ಲ ಅಮ್ಮ, ನೀನೇ ಹೇಳು, ನಂಗೆ ಸಂಕೋಚ ಆಗುತ್ತೆ. ಡಾಕ್ಟರ್ ರಿಪೋರ್ಟ್ ಏನೇ ಇರ್ಲಿ, ಆದ್ರೆ ಆ ಭಗವಂತನ ಕೃಪೆ ನಮ್ಮೇಲಿದೆ. ಪೂರ್ಣಿ ತಾಯಿ ಆಗ್ತಿದ್ದಾಳೆ. ಕಂಗ್ರಾಟ್ಸ್ ಆದಿ, ಕಂಗ್ರಾಟ್ಸ್. ಥ್ಯಾಂಕ್ ಯು. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಇವತ್ತು ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷವಾದ ದಿನ. ತಗೊಳ್ಳಿ, ನೀವಿಬ್ರು ಸಿಹಿ ತಿನ್ನಿ. ಆದಿ ನೀವು ತಗೊಳ್ಳಿ. ಅಮ್ಮ, ಈ ವಿಷಯ ಕೇಳಿ ನನ್ನ ಮನ್ಸು ಎಷ್ಟು ಹಗ್ರ ಆಯ್ತು ಗೊತ್ತಾ? ಇಷ್ಟು ದಿನ ನಮ್ಮ ಪೂರ್ಣಿ ಪಡ್ತಾ ಇದ್ದಿದ್ ನೋವು ದುಃಖಕ್ಕೆ ಆ ಭಗವಂತ ಒಳ್ಳೆ ವರನೇ ಕೊಟ್ಟ. ನನಗಂತೂ ಹೇಳ್ಕೊಳಕ್ ಆಗದೇ ಇರೋಷ್ಟು ಖುಷಿ ಆಗ್ತಿದೆ ಅಮ್ಮ. ಇಂಥ ಸಂತೋಷದ ಸಮಯದಲ್ಲಿ ಈ ಕಹಿ ಸತ್ಯ ಹೇಳೋದು ಸರಿನಾ? ಆದ್ರೆ ಇವತ್ತು ಹೇಳ್ದೇ ಇದ್ರೆ ಇನ್ಯಾವತ್ತೂ ಹೇಳೋಕ್ಕಾಗಲ್ಲ. ರಾಮ್ ಸರ್ ಅನುಮತಿ ಕೊಟ್ಟಿದ್ದಾರೆ, ನಾನು ಧೈರ್ಯ ಮಾಡಲೇಬೇಕು. ಅಮ್ಮ, ಇದೇ ಖುಷಿಯಲ್ಲಿ ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳ್ಬೇಕಮ್ಮ. ಹೇಳಮ್ಮ. ಯಾವ್ದಾದ್ರು ಪೂಜೆ ಮಾಡಿಸ್ಬೇಕಾ ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾ? ಅದಲ್ಲ ಅಮ್ಮ, ನನ್ನ ಮತ್ತೆ ರಾಮ್ ಸರ್ ಬಗ್ಗೆ ಒಂದು ವಿಷಯನ ನಿಮ್ಮ ಹತ್ರ ತುಂಬ ದಿನದಿಂದ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಒಬ್ರು ಮಾತಿಗೆ ಕಡ್ಬಿದ್ದು ಸುಮ್ಮನಿದ್ದೆ. ಇವತ್ತು ಅವರಿಂದನೇ ಅನುಮತಿ ಸಿಕ್ಕಿದೆ. ಕಾವೇರಿ ಏನ್ ಹೇಳ್ತಿದ್ಯಾ? ಯಾಕೋ ನಿನ್ ಮುಖ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಈಗಷ್ಟೇ ಎಲ್ಲ ಸರಿ ಹೋಯ್ತು ಅಂತ ಸಂತೋಷ ಪಡ್ತಿದ್ದೆ, ಅಷ್ಟರಲ್ಲಿ ಹೊಸ ಸಮಸ್ಯೆ ಶುರುವಾಯ್ತಾ? ಅಮ್ಮ, ನೀನ್ ಗಾಬರಿ ಆಗ್ಬೇಡ. ನೀನ್ ಆತಂಕ ಪಟ್ರೆ ನನಗೆ ಹೇಳೋದಿಕ್ಕೇನೆ ಧೈರ್ಯ ಬರಲ್ಲ. ಮೊದಲು ಸಮಾಧಾನವಾಗಿ ಕೇಳಿಸ್ಕೊ. ಸರಿ, ಅದೇನ್ ವಿಷಯ ಅಂತ ಹೇಳು. ನನಗೂ ರಾಮ್ ಸರ್ಗೂ ಮದುವೆನೇ ಆಗಿಲ್ಲ ಅಮ್ಮ. ಕಾವೇರಿ ಏನ್ ಹೇಳ್ತಿದ್ಯಾ? ಹೌದು, ನಾನು ಹೇಳ್ತಿರೋದು ನಿಜ. ಹಿಂದೆ ನಾನು ಹೇಳ್ದಾಗೆ ಕಂಪನಿ ಕುಟುಂಬಗಳನ್ನ ಕಾಪಾಡೋದಕ್ಕೆ ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ. ಆ ಪರಿಸ್ಥಿತಿಲಿ ನನ್ನ ಕುತ್ತಿಗೆಗೆ ನಾನೇ ದಾರ ಕಟ್ಕೊಂಡು ಹೆಂಡತಿಯಾಗಿ ನಾಟಕ ಮಾಡಿದೆ. ಕಾನೂನು ದಾಖಲೆಗಳಿಗೆ ಮಾತ್ರ ನಾನು ಅವರು ಗಂಡ ಹೆಂಡತಿ. ಅದು ಕೂಡ ಯಾಕೆ ಅಂದ್ರೆ
ನಾಳೆ ಅವ್ರ ಫ್ಯಾಮಿಲಿಯಿಂದ ನನಗೆ ಯಾವ ತೊಂದರೆನೂ ಆಗಬಾರ್ದು. ನನ್ನಿಂದ CEO ಜವಾಬ್ದಾರಿಯನ್ನು ಕಿತ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾವಿಬ್ರು ನಿಜವಾಗ್ಲೂ ದಂಪತಿಗಳಲ್ಲ. ಅತ್ತೆ ಅಮ್ಮ, ಅಪ್ಪ ಅಪ್ಪ ಎಲ್ಲೋಗಿದ್ರಿ ನೀವು? ಇನ್ಯಾವತ್ತು ನನ್ನ ಹೇಳ್ದೆ ಕೇಳ್ದೆ ಎಲ್ಗೂ ಹೋಗ್ಬಾರ್ದು. ಎಲ್ಗೂ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ. ಪುಟ, ಈ ನಿನ್ನ ಅಪ್ಪಂಗೂ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಪುಟ. ಪ್ರಾಮಿಸ್ ಪ್ರಾಮಿಸ್, ಇನ್ನು ಮುಂದೆ ಯಾವತ್ತೂ ನಿನ್ನ ಜೊತೆಗೆ ಇರ್ತೀನಿ. ಅಪ್ಪ ಮನೆಯಲ್ಲಿ ಸ್ಕೂಲಲ್ಲಿ ಏನ್ ಹೇಳ್ತಿದ್ರು ಗೊತ್ತಾ? ನೀವು ತಪ್ಪು ಮಾಡಿದ್ದೀರಂತೆ, ಜೈಲಿಗೆ ಹೋಗಿದ್ರಂತೆ. ಏಳು ವರ್ಷ ಬರಲ್ಲ ಅಂತ ಹೇಳಿದ್ರು. ನನಗೆ ಎಷ್ಟು ಭಯ ಇತ್ತು ಗೊತ್ತಾ? ಅದು ನಿಧಿ ಪುಟ. ಅಮ್ಮ ಮತ್ತೆ ಮಾಮ ಅದ್ಯಾರೋ ಬೇರೆಯವರು ಅಂತ ಹೇಳಿದ್ರು. ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು. ಆಗ ನನಗೆ ಸಮಾಧಾನ ಆಯ್ತು. ಯಾವಾಗ ನಿಮ್ಮನ್ನು ನೋಡ್ತೀನೋ ಅಂತ ದಿನ ಯೋಚನೆ ಮಾಡ್ತಿದ್ದೆ. ರಾತ್ರಿ ಮಲಗೋವಾಗ ನಾನು ನಿಮ್ಮ ಫೋಟೋ ನೋಡ್ಕೊಂಡು ಅಳ್ತಿದ್ದೆ ಪಪ್ಪ. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೆ ಪಪ್ಪ. ಪುಟ, ನನ್ನನ್ನು ಕ್ಷಮಿಸ್ಬಿಡಪ್ಪ. ನಿಮ್ಮಪ್ಪ ಮಾಡಿರೋ ಒಂದು ಸಣ್ಣ ತಪ್ಪು ನಿನ್ನ ಮನಸ್ಸಿಗೆ ಇಷ್ಟು ದೊಡ್ಡ ನೋವು ಕೊಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಪುಟ. ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗೋದಿಲ್ಲ, ಯಾವತ್ತೂ ನಿನ್ನ ಬಿಟ್ಟು ಹೋಗೋದಿಲ್ಲ. ನೋಡು, ನೀನು ಸ್ಕೂಲಿಂದ ಬರಬೇಕಾದ್ರೆ ಅಪ್ಪನೇ ಕರ್ಕೊಂಡು ಬರ್ತಾನೆ. ಅಪ್ಪನೇ ನಿನ್ನ ಜೊತೆ ಹೋಮ್ವರ್ಕ್ ಮಾಡಿಸ್ತಾರೆ, ನಿನ್ನ ಜೊತೆ ಆಟ ಆಡ್ತಾರೆ. ಓಕೆ? ನನ್ನ ಜೊತೆ ಆಟ ಆಡ್ತೀಯ ತಾನೆ? ಇವತ್ತಿಂದ ನೀನು ಏನು ಹೇಳ್ತೀಯೋ ಅದನ್ನು ನಾನು ಕೇಳ್ತೀನಿ.